ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ, ಇದು ಭಾಗ 2 ಪುಸ್ತಕ ಇದು. ರೈಟ್. ಈ ಒಂದು ಭಾಗ 2 ಪುಸ್ತಕದಲ್ಲಿ ಏನ್ ನೋಡ್ತಾ ಇದೀವಿ ಅಂದಾಗಿನ ಇಲ್ಲಿ ನೋಡಿ ಮಕ್ಕಳೇ, 7ನೇ ಒಂದು ಪದ್ಯ ಆಗಿರುವಂತಹ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಅಂತಕ್ಕಂಥದ್ದು. ಓಕೆ, ಈ ಪದ್ಯದಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ, ವ್ಯಾಕರಣ ಮಾಹಿತಿ ಬಗ್ಗೆ, ಅದೇ ರೀತಿಯಾಗಿ ಕೃತಿಕಾರರ ಪರಿಚಯದ ಬಗ್ಗೆ ಎಲ್ಲನೂ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ರೈಟ್. ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತಕ್ಕಂಥದ್ದು ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಒಂದು ಮಾಹಿತಿ ಕಲಿತಾ ಹೋಗೋಣ. ಯಾವ ರೀತಿ ನೋಡಿಸ್ಬೇಕು ಅದನ್ನು ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ಅಭ್ಯಾಸ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇದೆ. ಇದು 4 ಪ್ರಶ್ನೆಗಳಿದಾವೆ. ಯಾವ ರೀತಿ ನೋಡಿಸ್ಬೇಕು ಚಿಕ್ಕನ ಅಕ್ಷರದಲ್ಲಿ ಪದ್ಯ 7 ಅಂತಕ್ಕಂಥ ಬರ್ರಿ. ಇಲ್ಲಿ ಪದ್ಯ ಶೀರ್ಷಿಕೆ ಇದೆಲ್ಲ, ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಅಂತಕ್ಕಂಥ ದಪ್ಪನ ಅಕ್ಷರ ಬರೆದು ಅಂಡರ್ಲೈನ್ ಮಾಡಿ. ಅದಾಂತರ ಈ ಒಂದು ಪದ್ಯದ ಅಭ್ಯಾಸ ಇವತ್ತು ಬರಿತಾ ಇರ್ತೀರಾ, ಆ ಡೇಟ್ ಅನ್ನು ಇಲ್ಲಿ ಬರಿತಾ ಹೋಗಿ. ಆ ನಂತರ ಕೃತಿಕಾರರ ಪರಿಚಯ ಅಥವಾ ಕವಿ ಪರಿಚಯ ಅಂತಕ್ಕಂಥದ್ದು ಬರಿಬೇಕಾಗುತ್ತೆ. ಇಲ್ಲಿ ಕವಿ ಯಾರು ಅಂದ್ರಿಗಿನ ರಾಘವಾಂಕ, ಇದು ಕಾಣ್ತಾ ಇರಲ್ಲ ಇಲ್ಲಿ, ಅವರೇನೆ. ಅದಾಂತರ ಇವರ ಒಂದು ಕಾಲ ನೋಡಿದರೆ ಸಾಮಾನ್ಯ ಶಕ ಸುಮಾರು 1225 ಅಂತಕ್ಕಂಥದ್ದು. ಇವರು ಯಾರ ಭಕ್ತರಾಗಿದ್ರು ಅಂದ್ರಿಗಿನ ಹಂಪಿ ಕ್ಷೇತ್ರದ ಪಂಪಾಪತಿ ವಿರೂಪಾಕ್ಷರ ಭಕ್ತರಾಗಿದ್ರು. ಇವರ ಗುರು ಯಾರಂದ್ರಿಗಿನ ಹರಿಹರ. ಗುರು ಹೌದು, ಮಾವದು ಹೌರು. ಓಕೆ. ಕಾವ್ಯಗಳು ಯಾವ್ಯಾವ ರಚಿಸಿದ್ದಾರೆ ಅಂದ್ರಿಗಿನ ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮ ಚಾರಿತ್ರ, ಶರಭ ಚಾರಿತ್ರ, ವೀರೇಶ್ವರ ಚರಿತೆ, ಸೋಮನಾಥ ಚರಿತೆ, ಹರಿಹರ ಮಹತ್ವ ಅಂತಕ್ಕಂಥದ್ದು ನೋಡ್ಬೋದು. ರೈಟ್. ಅದಾದ ನಂತರ ಏನೆಂದು ಪ್ರಸಿದ್ಧಿ ಅಂದ್ರಿಗಿನ ಇವರು ಉಭಯ ಕವಿ ಕಮಲ ರವಿ ಅಂತ ಹೇಳಿ, ಕವಿ ಶರಭ ಭೇರುಂಡ ಅಂತಕ್ಕಂಥದ್ದು, ಷಟ್ಪದಿ ಬ್ರಹ್ಮ ಅಂತಕ್ಕಂಥದ್ದು ನೋಡ್ಬೋದು. ಆಯ್ಕೆ: ರಾಘವಾಂಕ ಕವಿ ವಿರಚಿತವಾದ ಪ್ರಸ್ತುತ ಪದ್ಯವನ್ನು ಶ್ರೀ ಟಿ.ಎಸ್. ವೆಂಕಣ್ಣಯ್ಯ ಸಂಪಾದಿಸಿದ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಗ್ರಂಥದ ವಿಶ್ವಾಮಿತ್ರಾಶ್ರಮ ಪ್ರವೇಶ ಭಾಗದಿಂದ ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥ ನೋಡ್ಬೋದು. ರೈಟ್. ಅದಾದ ನಂತರ ನಾವೇನ್ ಬರ್ಬೇಕಂದ್ಲಿ ಅಭ್ಯಾಸ ಬರಿತಾ ಹೋಗ್ಬೇಕಾಗತ್ತೆ. ಓಕೆ. ರೈಟ್. ಇಲ್ಲ ನೋಡಿ, ಅಭ್ಯಾಸ ಅಂತಕ್ಕಂಥ ಬರಿತಾ ಹೋಗಿ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರೀರಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ಗಾನರಾಣಿಯ ಅವನೀಶಯವನ್ನು ನೋಡಲು ಬಂದದ್ದನ್ನು ಕವಿಯು ಯಾವುದಕ್ಕೆ ಹೋಲಿಸಿದ್ದಾನೆ ಅಂತಕ್ಕಂಥದ್ದು. ಉತ್ತರ: ಗಾನರಾಣಿಯರು ಅವನೀಶಯವನ್ನು ನೋಡಲು ಬಂದುದನ್ನು ಕವಿಯು ಕಾಳರಾತ್ರಿಯ ಕನ್ಯೆಯರು ಹಗಲನ್ನು ನೋಡುವುದಕ್ಕೆಂದು ಬಂದಂತೆ ಎಂದು ಹೋಲಿಸಿದ್ದಾರೆ ಅಂತಕ್ಕಂಥ ನೋಡ್ಬೋದು. ರೈಟ್. ಅದಾದ ನಂತರ ಎರಡನೇ ಪ್ರಶ್ನೆ ಏನ್ ಕೊಡಿದರೆ, ಎರಡನೇ ಪ್ರಶ್ನೆ ಇಲ್ಲಿ ನೋಡೋದಾಗ್ಲಿ, ಗಾನರಾಣಿಯರಿಗೆ ಹರಿಶ್ಚಂದ್ರನು ಯಾವ ಬಹುಮಾನವನ್ನು ಕೊಟ್ಟನು ಅಂತ ಕೇಳಿದ್ರೆ. ಓಕೆ. ಉತ್ತರ ಇದೇ ರೀತಿ ಬರಿತಾ ಹೋಗಿ, ಗಾನರಾಣಿಯರಿಗೆ ಹರಿಶ್ಚಂದ್ರನು ಆಭರಣವನ್ನು ಬಹುಮಾನವನ್ನಾಗಿ ಕೊಟ್ಟನು. ಯಾವುದನ್ನ? ಆಭರಣವನ್ನು ಬಹುಮಾನವನ್ನಾಗಿ ಕೊಟ್ಟನು. ಇದು ಸೇಮ್ ಬರಿತಾ ಹೋಗಿ. ಮೂರನೇ ಪ್ರಶ್ನೆ ನೋಡಿ, ಗಾನರಾಣಿಯರು ಹರಿಶ್ಚಂದ್ರನ್ನು ಏನನ್ನು ಕೊಡು ಎಂದು ಕೇಳಿದ್ರು. ಏನನ್ನು ಕೊಡು ಅಂತ ಕೇಳಿದ್ರು ಇವ್ರಂದ್ರಿನ. ಉತ್ತರ: ಗಾನರಾಣಿಯರು ಸೇಮ್ ಇದೇ ರೀತಿ ಬರಿತಾ ಹೋಗಿ, ಗಾನರಾಣಿಯರು ಹರಿಶ್ಚಂದ್ರನನ್ನು, ಇದು ಚೆನ್ನಾಗಿ ನೆನಪಿಡ್ತಾ ಹೋಗಿ, ಮುತ್ತಿನ ಸತ್ತಿಗೆಯನ್ನು ಕೊಡು ಎಂದು ಕೇಳಿದ್ರು ಅಂತಕ್ಕಂಥ ನೋಡ್ಬೋದು. ಓಕೆ. ರೈಟ್. ನಾಲ್ಕನೇ ಪ್ರಶ್ನೆ ನೋಡಿ ಮಕ್ಕಳೇ, ಸತ್ತಿಗೆಯು ಯಾವಾಗ ದೈವ ಸ್ವರೂಪ ಎಂದು ಹರಿಶ್ಚಂದ್ರನು ಹೇಳುತ್ತಾನೆ? ಯಾವಾಗ ಹೇಳಿದ್ನ ಅಂದ್ರಿನ. ಉತ್ತರ: ಸತ್ತಿಗೆಯು ರಾಜಪಟ್ಟ ಕಟ್ಟುವಾಗ ದೈವ ಸ್ವರೂಪ ಎಂದು ಹರಿಶ್ಚಂದ್ರನು ಹೇಳುತ್ತಾನೆ ಅಂತಕ್ಕಂಥ ನೋಡ್ಬೋದು. ಓಕೆ. ಇಲ್ಲಿ ನೋಡಿ ಮಕ್ಕಳೇ, ಅಂತಕ್ಕಂಥದ್ದಾಯ್ತು. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು. ಇವೆಲ್ಲ ನೋಡ್ತಾ ಹೋಗೋಣ ಈ 4 ಪ್ರಶ್ನೆಗಳನ್ನ. ಇಲ್ಲಿ ನೋಡಿ ಮಕ್ಕಳೇ, ಅಂತಕ್ಕಂಥ ಬರೆದು ಕೊಟ್ಟಿರುವ ಪ್ರಶ್ನೆಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ. ಮೊದಲನೇ ಪ್ರಶ್ನೆ ನೋಡಿ, ವಿಶ್ವಾಮಿತ್ರನ ತಪೋಬಲದಿಂದ ಜನಿಸಿದ ಕನ್ಯೆಯರ ರೂಪ ಲಾವಣ್ಯ ಹೇಗಿತ್ತು ವಿವರಿಸಿ ಅಂತ ಕೇಳ್ಯಾರೆ. ಉತ್ತರ: ಕಾಳರಾತ್ರಿಯ ಕನ್ಯೆಯರು ಹಗಲನ್ನು ನೋಡುವುದಕ್ಕೆ ಬಂದಂತೆ ದೇವರು ರಾಕ್ಷಸರು ಸಮುದ್ರ ಮಥನ ಮಾಡಿದಾಗ ಹೊರಬಂದ ವಿಷದ ಹೊಗೆ ಕಪ್ಪಾಗಿ ಗಟ್ಟಿಯಾದಂತೆ, ಬ್ರಹ್ಮನು ನೀಲಿ ಬಣ್ಣದಿಂದ ಮಾಡಿದ ಗೊಂಬೆಗಳು ಜೀವ ಪಡೆದಂತೆ ವಿಶ್ವಾಮಿತ್ರನ ತಪೋಬಲದಿಂದ ಜನಿಸಿದ ಕನ್ಯೆಯರ ರೂಪ ಲಾವಣ್ಯವಾಯಿತು ಅಂತಕ್ಕಂತ ನೋಡಬಹುದು. ಓಕೆ. ರೈಟ್. ನಂತರ ಇಲ್ಲಿ ಎರಡನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇಲ್ಲಿ ಗಾನರಾಣಿಯರು
ಏನೆಂದು ಹರಿಶ್ಚಂದ್ರನನ್ನು ಕೀರ್ತಿಸಿ ಹಾಡಿದರು ವಿವರಿಸಿ ಅಂತ ಕೇಳಿದರೆ. ಓಕೆ, ಉತ್ತರ ನೋಡಿ ಮಕ್ಕಳೇ. ಗಾನರಾಣಿಯರು ಮಹಾರಾಜ ಹರಿಶ್ಚಂದ್ರನನ್ನು ಮಜ ಬಾಪು, ಅದಟರಾಯ, ಮಜರೇರಾಯ ಎಂದು ಕೊಂಡಾಡಿ ರಾಯದಳ ಉಳಕಾರ, ರಾಯ ಕಂಟಕ, ರಾಯ ಜಗಜಟ್ಟಿ ಎಂದು ಗುಣಗಾನ ಮಾಡಿ ಒಡೆಯನೇ ಚಿರಂಜೀವಿಯಾಗು, ಒಡೆಯನೇ ಚಿರಂಜೀವಿಯಾಗು ಎಂದು ಕೀರ್ತಿಸಿದರು ಅಂತಕ್ಕಂಥದ್ದು ಕಂಡು ಬರ್ತೇವೆ. ರೈಟ್. ಅದಾದ ನಂತರ ಇಲ್ಲಿ ಮೂರನೇ ಒಂದು ಪ್ರಶ್ನೆ ನೋಡಿ ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರಿಗಿನ, ಹರಿಶ್ಚಂದ್ರನು ಮುತ್ತಿನ ಸತ್ತಿಗೆಯನ್ನು ಏಕೆ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದನು ಅಂದ್ರೆ ಉತ್ತರ ನೋಡಿ ಮಕ್ಕಳೇ. ಹರಿಶ್ಚಂದ್ರನು ಗಾನ ರಾಣಿಯರಿಗೆ, ಸೂರ್ಯವಂಶದ ರಾಜರಿಗೆ ಪಟ್ಟಾಭಿಷೇಕಕ್ಕೆ ಸತ್ತಿಗೆಯು ಅತಿ ಅಗತ್ಯವೆಂದು ಹೇಳಿ, ಯುದ್ಧ ಭೂಮಿಯಲ್ಲಿ ಸತ್ತಿಗೆಯನ್ನು ಕಂಡ ಶತ್ರುಗಳು ನಿಲ್ಲುವುದಿಲ್ಲ. ಇದು ವಿಪತ್ತು, ದುಃಖವನ್ನು, ರೋಗ, ಸೋಲು, ಭಯ ದೂರ ಮಾಡುವುದರಿಂದ ಮುತ್ತಿನ ಸತ್ತಿಗೆಯನ್ನು ಕೊಡಲು ಸಾಧ್ಯವಿಲ್ಲ ಎಂದು ತಿಳಿಸಿದನು ಅಂತಕ್ಕಂಥದ್ದು ಕಂಡು ಬರ್ತವೆ. ಓಕೆ, ನಾಲ್ಕನೇ ಪ್ರಶ್ನೆ. ಮುತ್ತಿನ ಸತ್ತಿಗೆ ವಿಶೇಷತೆ ಕುರಿತು ಹರಿಶ್ಚಂದ್ರನು ಏನು ಹೇಳ್ತಾನೆ ಅಂದ್ರೆ ಉತ್ತರ. ಹರಿಶ್ಚಂದ್ರನು ಹೇಳುವಂತೆ, ಸತ್ತಿಗೆಯನ್ನು ಬೇರಾರಿಗೂ ಕೊಡಲಾಗದು, ಅದು ವಂಶ ಪಾರಂಪರ್ಯದ ತಂದೆಯಂತದ್ದು, ಪಟ್ಟಾಭಿಷೇಕದಲ್ಲಿ ಪೂಜಿಸಲ್ಪಡುವುದರಿಂದ ದೇವರಂತದ್ದು, ನೆರಳಿನ ತಂಪು ಕೊಡುವುದರಿಂದ ತಾಯಿಯಂತದ್ದು, ಯುದ್ಧದಲ್ಲಿ ಶತ್ರುಗಳನ್ನು ನಡಗಿಸುವುದರಿಂದ ಚತುರಂಗ ಬಲವೆಂದು ಸತ್ತಿಗೆಯ ಮಹಿಮೆ ಪ್ರಸಿದ್ಧವಾಗಿದೆ ಅಂತಕ್ಕಂಥದ್ದು ನೋಡುತ್ತೇವೆ. ಓಕೆ, ಇಲ್ಲಿ ಮಕ್ಕಳೇ ಇದು ಆ ಅಂತಕ್ಕಂಥದ್ದಾಯ್ತು. ಇಲ್ಲಿ ಈ ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಈ 2 ಪ್ರಶ್ನೆಗಳು ನೋಡ್ತೋಣ. ಓಕೆ, ಇಲ್ಲಿ ಮಕ್ಕಳೇ ಈ ಅಂತಕ್ಕಂಥದ್ದು ಬರ್ದು ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ. ಮೊದಲನೇ ಪ್ರಶ್ನೆ, ಹರಿಶ್ಚಂದ್ರನು ನೀಡಿದ ಬಹುಮಾನವನ್ನು ತಿರಸ್ಕರಿಸಿ ಗಾನ ರಾಣಿಯರು ಹೇಳಿದ ಮಾತುಗಳನ್ನು ತಿಳಿಸಿ ಅಂತ ಕೇಳಿದರೆ. ರೈಟ್. ಇಲ್ಲಿ ಉತ್ತರ. ಗಾನ ರಾಣಿಯರು ಹರಿಶ್ಚಂದ್ರನ ಬಹುಮಾನವನ್ನು ತಿರಸ್ಕರಿಸಿ ಹೇಳಿದ್ರು. ಏನ್ ಹೇಳಿದ್ರು ಅಂದ್ರಿಗಿನ, ಬಡವನಿಗೆ ಆನೆ, ಬಾಯಾರಿಕೆಗೆ ತುಪ್ಪ, ರೋಗಿಗೆ ರಂಭೆ, ಸಾಯುವವರಿಗೆ ರಾಜ್ಯ ದೊರಕಿ ಫಲರಹಿತ. ಇಷ್ಟೆಲ್ಲ ಅದೆಲ್ಲ ಫಲರಹಿತ, ಅದರಿಂದ ಫಲ ಇಲ್ಲ. ಯಾರು ಬಡವನಿಗೆ ಆನೆ ಕೊಟ್ರೆ ಹೆಂಗ್ ಸಾಕ್ತಾನೆ? ಬಾಯಾರಿಕೆ ಇದ್ದಾಗ ನೀರು ಕೊಡ್ಬೇಕು, ತುಪ್ಪ ಕೊಟ್ರೆ ಏನು ಹೋಗ್ತದೆ? ರೋಗಿಗೆ ರಂಬೆ ತಗೊಂಡು ಏನ್ ಮಾಡ್ತಾರೆ? ಸಾಯುವವರಿಗೆ ರಾಜ್ಯ, ಸಾಯ್ಬೇಕಂತ ಅನ್ಕನೆ ರಾಜ್ಯ ಕೊಟ್ಟು ಏನ್ ಫಲ ಐತೆ? ಅದು ಫಲರಹಿತ ಅಂತೇಳಿ. ಕಡು ಬಿಸಿಲಿನಲ್ಲಿ ಆಭರಣ ಕೊಟ್ಟರೂ ನಮಗೆ ಉಪಯೋಗವಿಲ್ಲ. ಮುಳುಗುವವನಿಗೆ ತಪ್ಪೆ, ಬಡವನಿಗೆ ಚಿನ್ನ, ಅತಿ ರೋಗಿಗೆ ಅಮೃತ ಕೊಟ್ಟರೆ ಮಾತ್ರ ಫಲ. ಅದೇ ರೀತಿಯಲ್ಲಿ ನಾವು ಬಿಸಿಲಿನಲ್ಲಿ ಸುಟ್ಟು ಉಸಿರೂ ಬಿಸಿಯಾಗಿರುತ್ತದೆ. ಬಾಯಿ ಬತ್ತಿ ಬಿಸಿಲ ಝಳ ಸಾವು ತರಲಿದೆ. ಆದ್ದರಿಂದ ನಮಗೆ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ನಮ್ಮನ್ನು ರಕ್ಷಿಸು ಎಂದು ಬೇಡಿಕೆ ಇಟ್ಟರು ಅಂತಕ್ಕಂಥದ್ದು ನೋಡ್ಬೋದು. ಓಕೆ ನಮಕ್ಕೆ ನಾನು ನಿಮಗೆ ಚಿಕ್ಕದಾಗಿ ಬರೀರಿ ಅಂತ ಹೇಳಿ ಕಾಮೆಂಟ್ ಮಾಡ್ತಾರೆ. 8-10 ವಾಕ್ಯ ಚಿಕ್ಕದಾಗಿ ಬರೀರಿ ಅಂತೇಳಿ ನಾನು ಚಿಕ್ಕದಾಗಿ ಮಾಡಿದೆ. 8ನೇ ಸಾಲಿನಲ್ಲಿ ನಿಮಗೆ ಮಾಡಿರ್ತಕ್ಕಂಥದ್ದು. ಓಕೆ, ರೈಟ್. ಹಾಗಾದ್ರೆ ಈ ಒಂದು ವಿಡಿಯೋ ಎಷ್ಟಾದ್ರೂ ಒಂದು ಲೈಕ್ ನೀಡಿ, ಒಂದು ಪ್ರೋತ್ಸಾಹ, ಒಂದು ಲೈಕ್ ಅನೇಕ ವಿಡಿಯೋ ಮಾಡಿ ಪ್ರೋತ್ಸಾಹ ನನಗೆ ಸಿಗುತ್ತೆ ಅಂತ ಹೇಳ್ತಾ 2ನೇ ಪ್ರಶ್ನೆ ನೋಡ್ತೋಣ. 2ನೇ ಪ್ರಶ್ನೆ, ಹರಿಶ್ಚಂದ್ರ ಮತ್ತು ಗಾನ ರಾಣಿಯರ ನಡುವೆ ನಡೆದ ಸಂವಾದವನ್ನು ಸಂಗ್ರಹಿಸಿ ಬರೆಯಿರಿ ಅಂತೇಳಿ. ಯಾರ್ಯಾರ ನಡುವೆ ಅಂದ್ರಿಗಿನ, ಹರಿಶ್ಚಂದ್ರ ನಡುವೆ ಮತ್ತು ಗಾನ ರಾಣಿಯರ ನಡುವೆ ಮಾತುಕತೆ ನಡೀತದೆ. ಯಾವ ರೀತಿಯಾಗಿ ಮಾತುಕತೆ ಆಯ್ತು ಅಂತಕ್ಕಂಥ ಉತ್ತರ ನೋಡ್ತೋಣ. ಮೊದಲು ಇಲ್ಲಿ ಗಾನ ರಾಣಿಯರು ನೋಡ್ರಿ. ಬಿಸಿಲಿನಲ್ಲಿ ಬೆಂಡಾಗಿರುವ ನಮಗೆ ಆಭರಣ ಬೇಡ, ಮುತ್ತಿಗೆ ಸತ್ತಿಗೆಯನ್ನು ಕೊಡಿರಿ, ಕಾಪಾಡಿ ಅಂತೇಳಿ ಕೇಳ್ತಾರೆ. ಹರಿಶ್ಚಂದ್ರ ಹೇಳ್ತಾರೆ, ಈ ಸತ್ತಿಗೆ ಸೂರ್ಯವಂಶದ ರಾಜ ಲಾಂಛನ, ಇದಿಲ್ಲದಿದ್ದರೆ ಪಟ್ಟ ಸಿಗದು. ಪ್ರೀತಿಯಿಂದ ಎಲ್ಲವನ್ನೂ ಕೊಡಬಹುದು, ಆದರೆ ತಾಯಿ, ತಂದೆ, ಹೆಂಡತಿ, ದೇವರು ಮತ್ತು ಮನಸಾರೆ ನಂಬಿದ ಕುಟುಂಬ ಕೊಡಲು ಯಾರೂ ಸಿದ್ಧರಿಲ್ಲ ಅಂತಕ್ಕಂಥದ್ದನ್ನ ಹರಿಶ್ಚಂದ್ರ ಹೇಳ್ತಾರೆ. ಅದ ನಂತರ ಗಾರ ಅಂತ ಬರ್ದೇನೆ, ಅಂದ್ರೆ ಗಾನ ರಾಣಿಯರು ಅಂತೇಳಿ. ನಾವು ಇವರನ್ನು ಬೇಡುತ್ತಿದ್ದೇವೆ, ಸತ್ತಿಗೆಯನ್ನು ಮಾತ್ರ ಕೇಳುತ್ತಿದ್ದೇವೆ, ಅದಕ್ಕೆ ಲೋಭವೇಕೆ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಅವಾಗ ಹರಿಶ್ಚಂದ್ರ ಹೇಳ್ತಾರೆ, ಈ ಸತ್ತಿಗೆ ನನ್ನ ವಂಶ ಪಾರಂಪರೆಯಿಂದ ಬಂದಿದ್ದರಿಂದ ತಂದೆ ಸಮಾನ,
ಪಟ್ಟ ಕಟ್ಟುವಾಗ ಪೂಜಿಸುವುದರಿಂದ ಇದು ದೇವರಂತೆ. ತಂಪು ನೀಡುವುದರಿಂದ ತಾಯಿ ಸಮಾನ. ಯುದ್ಧದಲ್ಲಿ ಬಲ ನೀಡುವುದರಿಂದ ಇದು ಚದುರಂಗದ ಬಲ, ಹೀಗಾಗಿ ಇದನ್ನು ನೀಡಲಾಗದು ಅಂತಕ್ಕಂಥ ಮಾತನ್ನ ಹರಿಶ್ಚಂದ್ರ ಹೇಳ್ತಾನೆ. ಇದು ನೋಡಿ ಉತ್ತರ. ಓಕೆ, ಮುಂದಿನದೇ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಈ ಅಂತಕ್ಕಂಥದ್ದಾಯ್ತು. ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತಿದೆ. ಈ 4 ಸಂದರ್ಭಗಳು ಯಾವ ರೀತಿ ಬರೋಕೆ ನಾನು ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಇಲ್ಲಿ ಮಕ್ಕಳೇ, ಈ ಅಂತಕ್ಕಂಥದ್ದು ಬರ್ದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಬರೀರಿ. ಮೊದಲನೇ ಒಂದು ಸಂದರ್ಭ, ಸಂದ ಕಾರಿರುಳು ಕನ್ಯೆಯರು ಹಗಲಂ ನೋಡಲೆಂದು ಬಂದರೋ ಅಂತಕ್ಕಂಥದ್ದು. ಉತ್ತರ ಆಯ್ಕೆ ನೋಡಿ, ಈ ವಾಕ್ಯವನ್ನು ರಾಘವಾಂಕನು ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ಆರಿಸಿಕೊಳ್ಳಲಾದ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಎಂಬ ಪದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಅಂತ ನೋಡಬಹುದು. ಓಕೆ, ಆ ನಂತರ ಇಲ್ಲಿ ಸಂದರ್ಭ ನೋಡಿ ಮಕ್ಕಳೇ, ಹರಿಶ್ಚಂದ್ರನ ಬಳಿಗೆ ಬಂದ ಗಾನ ರಾಣಿಯರ ರೂಪವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ. ಕಾರಿರುಳಿನಂತಿರುವ ಕನ್ಯೆಯರು ಹಗಲಿನಂತೆ ಕಾಂತಿಯುತನಾಗಿದ್ದ ಮಹಾರಾಜನನ್ನು ನೋಡಲೆಂದು ಬಂದರು ಎಂದು ವರ್ಣಿಸಲಾಗಿದೆ ಅಂತಕ್ಕಂಥ ನೋಡ್ಬೋದು. ಸ್ವಾರಸ್ಯ, ಗಾನ ರಾಣಿಯರನ್ನು ಕಾರಿರುಳಿಗೂ ಹರಿಶ್ಚಂದ್ರನ್ನು ಹಗಲಿಗೂ ಸಮೀಕರಿಸಿರುವುದು ಸ್ವಾರಸ್ಯಕರವಾಗಿದೆ ಅಂತಕ್ಕಂಥದ್ದು ನೋಡ್ಬೋದು ಮಕ್ಕಳೇ. ಓಕೆ, ರೈಟ್. ಅದ ಅಂತ ಒಂದನೇ ಸಂದರ್ಭ ಆಯ್ತಲ್ಲ. ಈಗ ಎರಡನೇ ಸಂದರ್ಭ ನೋಡ್ತೋಣವಾ. ಎರಡನೇ ಸಂದರ್ಭ ಏನ್ ಕೊಟ್ಟಿದ್ದಾನೆ ಇಲ್ಲಿ ಅಂದ್ರೆಗಿನ, ಬಡತನದ ಹೊತ್ತಾನೆ ದೊರಕಿ ಫಲವೇನು. ಉತ್ತರ ಆಯ್ಕೆ, ಈ ವಾಕ್ಯವನ್ನು ರಾಘವಾಂಕನು ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ಆರಿಸಿಕೊಳ್ಳಲಾದ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಎಂಬ ಪದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಅಂತ ನೋಡಬಹುದು. ಸಂದರ್ಭ, ಹರಿಶ್ಚಂದ್ರನು ತನ್ನ ಬಳಿಗೆ ಬಂದು ಅಮೋಘವಾಗಿ ನರ್ತಿಸಿ ಮನಸ್ಸಿಗೆ ಸಂತಸ ನೀಡಿದ ಗಾನ ರಾಣಿಯರಿಗೆ ಆಭರಣಗಳನ್ನು ಬಹುಮಾನವಾಗಿ ನೀಡಿದಾಗ ಅವರು ಅದನ್ನು ತಿರಸ್ಕರಿಸಿ ಹರಿಶ್ಚಂದ್ರನಿಗೆ ಈ ಮಾತನ್ನು ಹೇಳುತ್ತಾರೆ ಅಂತಕ್ಕಂಥದ್ದು. ತಮಗೆ ಈ ಬಹುಮಾನ ನೀಡಿದ್ದು ಸೂಕ್ತವಲ್ಲ ಎಂದು ಅವರು ಹೇಳುತ್ತಾರೆ ಅಂತಕ್ಕಂಥ ನೋಡ್ಬೋದು. ರೈಟ್. ಆ ನಂತರ ಸ್ವಾರಸ್ಯ, ಬಡತನದಿಂದ ಕೂಡಿರುವವನಿಗೆ ಆನೆ ಕೊಡುವುದರಿಂದ ಅವನಿಗೆ ಪ್ರಯೋಜನವಾಗುತ್ತದೆ ಎಂದು ಹೇಳುವುದು ಸ್ವಾರಸ್ಯಕರವಾಗಿದೆ ಅಂತಕ್ಕಂಥ ನೋಡ್ಬೋದು. ಓಕೆ, ಇಲ್ಲಿ ಬಡವನಿಗೆ ಆನೆ ಕೊಟ್ಟರೆ ಉಪಯೋಗ ಇಲ್ಲ ಅನ್ನೋ ಒಂದು ಅರ್ಥ ಇದು. ಮೂರನೇ ನೋಡಿ, ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಭೂ ಭುಜಯೇ ಎಂದರು ಅಂತಕ್ಕಂಥದ್ದು. ಇಲ್ಲಿ ಉತ್ತರ ಆಯ್ಕೆ, ಈ ವಾಕ್ಯವನ್ನು ರಾಘವಾಂಕನು ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ಆರಿಸಿಕೊಳ್ಳಲಾದ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಇಲ್ಲಿ ಬರಿಬೇಕಾಗುತ್ತೆ. ಸಂದರ್ಭ, ಗಾನ ರಾಣಿಯರು ಹೇಳುತ್ತಾರೆ ಏನಂತೇಳಿ ಅಂದ್ರೆಗಿನ, ಮುಳುಗುವವನಿಗೆ ತಪ್ಪೆ ಕೊಡಬೇಕು, ಬಡವನಿಗೆ ಧನ ಕೊಡಬೇಕು, ರೋಗಿಗೆ ಅಮೃತ ಕೊಟ್ಟರೆ ಸಂತೋಷ ಪಡುತ್ತಾರೆ. ಈ ಬೀರು ಬಿಸಿಲಿನಲ್ಲಿ ನಮಗೆ ಆಭರಣ ಬೇಡ, ನಿಮ್ಮ ಮುತ್ತಿನ ಸತ್ತಿಗೆ ನಿತ್ತು ಕೊಟ್ಟು ನಮ್ಮನ್ನು ಕಾಪಾಡಿ ಎಂದು ಹರಿಶ್ಚಂದ್ರನ್ನು ಕೇಳುವ ಸಂದರ್ಭದಲ್ಲಿ ಈ ಮಾತು ಹೇಳುತ್ತಾರೆ ಅಂತಕ್ಕಂಥ ನೋಡಬಹುದು. ಸ್ವಾರಸ್ಯ, ವಂಶ ಪಾರಂಪರ್ಯದಿಂದ ಬಂದಿರುವ ಪವಿತ್ರ ರಾಜ ಲಾಂಛನಗಳಲ್ಲಿ ಒಂದಾದ ಸತ್ತಿಗೆಯನ್ನು ತಮ್ಮ ಬಿಸಿಲ ಬೇಗೆ ಪರಿಹರಿಸಿಕೊಳ್ಳಲು ಕೇಳುವುದು ಸ್ವಾರಸ್ಯಕರವಾಗಿದೆ ಅಂತಕ್ಕಂಥದ್ದು ನೋಡ್ಬೋದು ಮಕ್ಕಳೇ. ಇಲ್ಲೇನಾಯ್ತು, ಮೂರನೇ ಸಂದರ್ಭ ಅಂತಕ್ಕಂಥದ್ದು ಆಯ್ತು. ಹಾಗಾದ್ರೆ ನಾಲ್ಕನೇ ಸಂದರ್ಭ ಏನ್ ಕೊಟ್ಟಿದ್ದಾನೆ ಅಂತ ಹೇಳಿ ನೋಡಿದಾರೆ, ಅನುನಯನದೊಳೆಲ್ಲವಂ ಕೊಡಬಹುದು ಬಿಡಬಹುದು. ಈ ಸಂದರ್ಭ ನೋಡಿ ಉತ್ತರ ಆಯ್ಕೆ ಬರಬೇಕಾಗುತ್ತೆ. ಈ ವಾಕ್ಯವನ್ನು ರಾಘವಾಂಕನ ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ಆರಿಸಿಕೊಳ್ಳಲಾದ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಎಂಬ ಪದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಸಂದರ್ಭ, ಗಾನ ರಾಣಿಯರು ಆಭರಣಗಳ ಬದಲಾಗಿ ಮುತ್ತಿನ ಸತ್ತಿಗೆಯನ್ನಿತ್ತು ಕೇಳಿದಾಗ ಹರಿಶ್ಚಂದ್ರನು ಹೇಳಿದ, ಇಲ್ಲಿ ಪ್ರೀತಿಯಿಂದ ಹಲವಾರು ಕೊಡಬಹುದು, ಆದರೆ ತಾಯಿ ತಂದೆ, ಹೆಂಡತಿ ಮಕ್ಕಳು, ಬಂಧು ಬಾಂಧವರು ಮತ್ತು ದೇವರ ಮೇಲಿನ ನಂಬಿಕೆಯನ್ನು ಕೊಡಲು ಅಥವಾ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಅವರಿಗೆ ಮನವರಿಕೆ ಮಾಡುತ್ತಾನೆ ಅಂತಕ್ಕಂಥದ್ದು ನೋಡ್ಬೋದು. ಸ್ವಾರಸ್ಯ ಏನಿದೆ, ಸ್ವಾರಸ್ಯ ಅಂದ್ರೆ
ಕುಟುಂಬ, ಬಂಧು ಬಾಂಧವರು, ಮನೆತನದ ದೇವರು ಮುಂತಾದವರನ್ನು ಯಾರಿಗೂ ಬಿಟ್ಟು ಕೊಡದೆ ಕಾಪಾಡುವುದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಅಂತಕ್ಕಂಥದ್ದು ಕಂಡು ಬರ್ತೇವೆ ಮಕ್ಕಳೇ. ಓಕೆ ಓಕೆ ಇಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯ ಅಂತ ನೋಡಿದ್ವಿ. ನಿಮ್ಮ ತರಗತಿಯೊಳಗೆ ಭಾಷಾ ಬಗ್ಗೆ, ಅದೇ ರೀತಿಯಾಗಿ ಸೈದ್ಧಾಂತಿಕ ಭಾಷಾಭ್ಯಾಸದ ಬಗ್ಗೆ ನೀವು ತಿಳಿಸ್ತಾ ಹೋಗ್ತಾರೆ. ನಾನು ಇಲ್ಲಿ ಅಭ್ಯಾಸ ಏನಿದೆ ಮುಖ್ಯವಾಗಿ ಅದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆನಾ, ಅವೆಲ್ಲ ವಿವರಣೆ ಕೊಟ್ಟಂಗೆಲ್ಲ ವಿಡಿಯೋ ಅಂತಕ್ಕಂಥ ದೊಡ್ಡದಾಗ್ತಾ ಹೋಗುತ್ತೆ. ಆ ಕಾರಣ ಅಭ್ಯಾಸ ಏನಿದೆ ಮುಖ್ಯ ಅಭ್ಯಾಸಗಳನ್ನು ತಿಳಿಸ್ತಾ ಹೋಗ್ತಾರೆ. ಈಗೇನಿದೆ ಇಲ್ಲಿ ಅಂತಂದ್ರೆ ಭಾಷಾ ಚಟುವಟಿಕೆ. ಭಾಷಾ ಚಟುವಟಿಕೆಯಲ್ಲಿ ಮೊದಲನೇ ಏನ್ ಕೊಟ್ಟಿದ್ದಾರೆ, ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತಿದೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರನ ತಿಳಿಸ್ತಾ ಹೋಗ್ತೇನೆ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಭಾಷಾ ಚಟುವಟಿಕೆ ಅಂತಕ್ಕಂಥ ಬರೀರಿ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತಕ್ಕಂಥ ಬರೀರಿ. ಮೊದಲನೇ ಪ್ರಶ್ನೆ, ಷಟ್ಪದಿ ಎಂದರೇನು, ವಿಧಗಳಾವುವು ಅಂತ ಕೇಳಿದ್ದಾರೆ. ಓಕೆ, ಉತ್ತರ, ಮಾತ್ರ ಗಣಕ್ಕೆ ಸೇರಿದ ಪದ್ಯ ಪ್ರಕಾರವನ್ನು ಷಟ್ಪದಿ ಎನ್ನುವರು. ಓಕೆ, ಅಥವಾ 6 ಚರಣಗಳಿಂದ ಕೂಡಿದ ಕನ್ನಡದ ಒಂದು ಕಾವ್ಯ ಪ್ರಕಾರವೇ ಷಟ್ಪದಿ ಅಂತಾನು ಹೇಳ್ಬೋದು. ಓಕೆ ಮಕ್ಕಳೇ, ಷಟ್ಪದಿಯ 6 ವಿಧಗಳು ಅಂದ್ರಿನ ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ, ವಾರ್ಧಕ ಅಂತಕ್ಕಂಥದ್ದು. ಓಕೆ, ಇದರಲ್ಲಿ ಎರಡನೇ ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದರೆ ಭಾಮಿನಿ ಷಟ್ಪದಿಯ ಲಕ್ಷಣಗಳೇನು ಅಂತ ಕೇಳಿದ್ದಾರೆ. ಉತ್ತರ, ಭಾಮಿನಿ ಷಟ್ಪದಿಯ ಲಕ್ಷಣಗಳು ಇಲ್ಲಿ 2 ಪಾಯಿಂಟ್ಗಳದಾವ ನೋಡಿ. 1, 2, 4 ಮತ್ತು 5ನೇ ಸಾಲುಗಳಲ್ಲಿ 3 ಮಾತ್ರೆಗಳ ಗಣದ ಅನಂತರ 4 ಮಾತ್ರೆಗಳ ಗಣಗಳು ಅನುಕ್ರಮವಾಗಿ 2 ಬರುತ್ತವೆ. 3 ಮತ್ತು 6ನೆಯ ಸಾಲುಗಳಲ್ಲಿ 3 ಮಾತ್ರೆಗಳ ಗಣದ ಅನಂತರ 4 ಮಾತ್ರೆಗಳ ಗಣಗಳು ಅನುಕ್ರಮವಾಗಿ 3, 3 ಇದ್ದು ಕೊನೆಯಲ್ಲಿ ಒಂದು ಗುರುವಿನಿಂದ ಕೂಡಿದೆ ಅಂತಕ್ಕಂಥದ್ದು ನೋಡಬಹುದು. ಓಕೆ, ನಂತರ ಇಲ್ಲಿ 3ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತ ನೋಡಿದ್ರಲ್ಲಿ, ವಾರ್ಧಕ ಷಟ್ಪದಿಯ ಲಕ್ಷಣಗಳನ್ನು ವಿವರಿಸಿ ಅಂತಿದೆ. ಏನಂದ್ರೆ ಉತ್ತರ, 1, 2, 4 ಮತ್ತು 5ನೆಯ ಸಾಲುಗಳಲ್ಲಿ 5 ಮಾತ್ರೆಗಳ 4 ಗಣಗಳಿವೆ. ಅದಾದ ನಂತರ 3ನೇ ಮತ್ತು 6ನೆಯ ಸಾಲುಗಳಲ್ಲಿ 5 ಮಾತ್ರೆಗಳ 6 ಗಣಗಳು ಮತ್ತು ಒಂದು ಗುರು ನೇಮಿತವಾಗಿರುತ್ತದೆ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡಬಹುದು. ಓಕೆನಾ ಮಕ್ಕಳೇ, ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಮೇಲೆ ಪ್ರಶ್ನೆ ಅಂತಕ್ಕಂಥದ್ದಾಯ್ತು. ಇಲ್ಲಿ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತಿದೆ. ಓಕೆ ರೈಟ್, ಈ ಒಂದು ಪದ್ಯ ಭಾಗವನ್ನ ಮತ್ತು ಅದೇ ರೀತಿಯಾಗಿ ಈ ಒಂದು ಪದ್ಯ ಭಾಗವನ್ನು ನೀವೇನ್ ಮಾಡೋಕೆ ಪೂರ್ಣಗೊಳಿಸಿ ಕಂಠಸ್ಥ ಆಗಬೇಕು. ಓಕೆ, ಈ ಪದ್ಯ ಭಾಗ ಎಲ್ಲಿದೆ ಇಲ್ಲಿ ನೋಡಿದಾರೆ. ಇಲ್ಲಿ ನೋಡಿ ಮಕ್ಕಳೇ, ಈ ಪದ್ಯದ ಮೊದಲನೇ ಒಂದು ಪ್ಯಾರ ಇದೆಯಲ್ಲ ಅದೇನೆ. ಓಕೆನಾ, ಸಂದ ಕಾರ್ಯಗಳು ಇಲ್ಲಿಂದ ಇಲ್ಲಿವರೆಗೆ ನೀವು ಬರೆದು ಕಂಠಸ್ಥ ಹಾಕ್ಬೇಕಾಗುತ್ತೆ. ಆ ನಂತರ ಇನ್ನೊಂದು ಪದ್ಯ ಕೊಟ್ಟಿದ್ದಾನಲ್ವಾ, ಇಲ್ಲಿ 1ನೇ ಪ್ಯಾರ ಆಯ್ತು. ಈ 2ನೇ ಪ್ಯಾರ ಕೊಟ್ಟಿದ್ದಾನೆ, ಅದು ಎಲ್ಲಿದೆ ಅಂದ್ರೆ 2ನೇ ಪ್ಯಾರ ಆಯ್ತು. ಇಲ್ಲಿ 3ನೇ ಪ್ಯಾರ, ಇಲ್ಲಿ 4ನೇ ಪ್ಯಾರ ಇದೆಯಲ್ಲ. ಇಲ್ಲಿ ನೋಡಿ, ಬಡತನದ ಹೊತ್ತಾನೆ ಅಂತಿದೆ. ಇಲ್ಲಿಂದ ಇಲ್ಲಿವರೆಗೆ ನೀವು ಪೂರ್ಣ ಅದನ್ನ ಕಲ್ತು ಬರಿತಾ ಹೋಗಿ ಕಂಠಸ್ಥ ಹಾಕ್ರಿ. ಓಕೆ, ಮುಂದಿನ ನೋಡ್ತೋಣ. ರೈಟ್, ಓಕೆ, ಮುಂದೆ ಕೊಟ್ಟಿದ್ದಾನೆ ನೋಡಿ ಮಕ್ಕಳಲ್ಲಿ. ಇಲ್ಲಿ ನೋಡಿ ಮುಂದೆ ಕೊಟ್ಟಿದ್ದಾನೆ, ಈ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತಿದೆ. ನೋಡ್ತೋಲ್ವಾ, ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಅಂತಿದೆ. ಈ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತಿದೆ ಅಲ್ವಾ. ಇಲ್ಲಿ ನೋಡಿ, ನಾನಿಲ್ಲಿ ಬರೆದಿದ್ದೀನಿ. ಬರ್ದು ಇಲ್ಲೇ ನೋಡಿದೀನಿ ಅಂದ್ರೆ ಪ್ರಾಸ್ತಾರ ಹಾಕಿನಿ, ಗುರು ಲಘು ಹಾಕ್ತಾ ಹೋಗಿದ್ದೀನಿ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸ್ತಕ್ಕಂಥದ್ದು, ಲಘು 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 ಅಂತಕ್ಕಂಥದ್ದು, ಒತ್ತಕ್ಷರ ಹಿಂದಿನ ಅಕ್ಷರ, ಗುರು ಅಂತಕ್ಕಂಥದ್ದು, ಇದೆಲ್ಲ ಬೇಸಿಕ್ ಆಗಿ ನಿಮ್ಮ ತರಗತಿಯೊಳಗೆ ನಿಮಗೆ ತಿಳಿಸ್ತಾ ಹೋಗ್ತಾರೆ ನಿಮ್ಮ ಗುರುಗಳು. ಹಾಗಾದ್ರೆ ಇದು ಯಾವ ಒಂದು ಛಂದಸ್ಸು ಅಂತ ನೋಡಿದಾರೆ ಇಲ್ಲಿ. ಓಕೆ, ಇಲ್ಲಿ ಬರ್ದಿಲ್ಲ ನೋಡ್ರಿ, ಇದು ವಾರ್ಧಕ. ವಾರ್ಧಕ ಷಟ್ಪದಿ. ಓಕೆನಾ, ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತಕ್ಕಂಥದ್ದು ಇಷ್ಟವಾಗಿದ್ರೆ ಒಂದು ಲೈಕ್, ನಿಮ್ದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ನೀವು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.